ವಾಸವಿ ಗ್ರೂಪ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಇವತ್ತು ಡಿಗ್ರಿ ಸ್ಟೂಡೆಂಟ್ಸ್ಗೆ ಅಂದರೆ BCom BA ಆಮೇಲೆ ಡಿಪ್ಲೊಮೊ ಸ್ಟೂಡೆಂಟ್ಸ್ಗೆ ಇವತ್ತು ಫ್ರೆಷರ್ಸ್ ಡೇ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಸಾಕಷ್ಟು ವರ್ಷಗಳಿಂದ ಈ ಸಂಪ್ರದಾಯವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈ ಸಂಪ್ರದಾಯ ನಡೆಸ್ಕೊಂಡು ಬಂದಾಗ ಯಾರಾದರೂ ಸಮಾಜದಲ್ಲಿ ಒಂದು ಒಳ್ಳೆಯ ಕಾರ್ಯಗಳನ್ನು ಒಳ್ಳೆಯ ಹೆಸರನ್ನು ಪಡೆದಿರುವಂಥ ವ್ಯಕ್ತಿಗಳನ್ನು ಕರೆಸಿ ಅವರುಗಳಿಂದ ಒಂದು ಮಕ್ಕಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋ ಒಂದು ಉದ್ದೇಶದಿಂದ ಇವತ್ತು ತೇಜಸ್ವಿನಿ ಅನಂತಕುಮಾರ್ ಅಜನ್ಯ ಚೇತನ ಚೇರ್ಪರ್ಸನ್ ಅವರು ಸಾಕಷ್ಟು ಸೋಷಿಯಲ್ ವರ್ಕ್ ಮಾಡ್ತಾ ಇರೋದು ಅಂಥವ್ರನ್ನ ಕರೆಸಿ ನಾವು ಈ ಸಂಸ್ಥೆಯಲ್ಲಿ ಆ ಒಂದು ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅವರು ಮಕ್ಕಳಿಗೆ ಪ್ಲಾಸ್ಟಿಕ್ ಆಗಲಿ ಮತ್ತೊಂದಾಗಲಿ ಒಂದು ಯಾವುದೇ ಒಂದು ಇದಾಗಲಿ ಒಂದು ಒಳ್ಳೆಯ ರಾಯಭಾರಿಯಾಗಿ ಒಂದು ಸಂಸಾರ ಆಗಲಿ ಒಂದು ಸಮಾಜ ಆಗಲಿ ಒಂದು ರಾಯಭಾರಿ ವಾಸವಿ ಕಾಲೇಜಿನ ರಾಯಭಾರಿಯಾಗಿ ಒಳ್ಳೆಯ ಸಂದೇಶವನ್ನು ಮಕ್ಕಳು ಕೊಟ್ಟಿದ್ದಾರೆ. ಇದೆಲ್ಲವೂ ಈ ಸಂಸ್ಥೆ ಬೆಳವಣಿಗೆಗೆ ಅವಕಾಶ ಆಗ್ತಾ ಇದೆ. ಇಲ್ಲಿ ಎಲ್ಲ ಥರದ ವಿದ್ಯೆಯನ್ನು ಕೊಡ್ತಾ ಇದ್ದೀವಿ. ನಾನು ಮೊದಲೇ ಹೇಳಿದಾಗೆ ಈ ಸಂಸ್ಥೆ ಎಜುಕೇಷನಲ್ ಏನು ಹೇಳ್ತೀವಿ ಎಜುಕೇಷನಲ್ ಕಾಂಪ್ಲೆಕ್ಸ್ ಅಂತ ಎಲ್ಲ ಥರನೂ ಇದೆ. PUC ಇದೆ, ಡಿಗ್ರಿ ಇದೆ, ಡಿಪ್ಲೊಮೊ ಇದೆ, BBA ಇದೆ, BCA ಇದೆ. ಈ ವರ್ಷದಿಂದ MBA MCA MCom ಎಲ್ಲವನ್ನೂ ಶುರು ಮಾಡಿದ್ದೀವಿ. ಮಕ್ಕಳಾಗಿ ಬಂದು ವಿದ್ಯಾರ್ಥಿಗಳಾಗಿ ಬಂದು ಉದ್ಯೋಗ ಪಡ್ಕೊಂಡು ಹೊರಗಡೆ ಹೋಗುವಂಥ ಒಂದು ಸದುದ್ದೇಶನ ಇಟ್ಕೊಂಡಿದ್ದೀವಿ. ಇದುವರೆಗೆ ಸುಮಾರು 5,000 ಜನ ಮಕ್ಕಳಿಗೆ ನಾವು ಇಲ್ಲಿಂದ ಉದ್ಯೋಗವನ್ನು ಕೊಟ್ಟು ಕಳಿಸಿದ್ದೀವಿ. ಎಲ್ಲ ಪ್ರತಿಷ್ಠಿತ ಕಂಪನಿಗಳಿಂದ ಬಂದು ಇದು ಮಾಡ್ತಾರೆ. ಹೆಚ್ಚಿಗೆ ಓದಬೇಕಾ ಹೈಯರ್ ಎಜುಕೇಷನ್ಗೆ ಹೋಗಿ. ನನ್ನ ಒಂದು ಕನಸಿರೋದೇ ಅದು ಮಕ್ಕಳಾಗಿ ಬಂದು ವಿದ್ಯಾರ್ಥಿಗಳಾಗಿ ಬಂದು ಉದ್ಯೋಗ ಪಡೆದು ಹೊರಗಡೆ ಹೋಗುವಂಥ ಒಂದು ಧ್ಯೇಯ ಇಟ್ಕೊಂಡು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ. ಇದು ಇನ್ನೂ ಹೆಚ್ಚಿಗೆ ಬೆಳೀಲಿ, ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡುವಂಥ ಸಂಸ್ಥೆಯಾಗಿ ಶಾಶ್ವತವಾಗಿ ಉಳಿಲಿ ಅನ್ನೋದೇ ನನ್ನ ಒಂದು ಧ್ಯೇಯ. ಕ್ಯಾಂಪಸ್ ಇಂಟರ್ವ್ಯೂಸ್ ಅಂತಂದರೆ ಪ್ರತಿಷ್ಠಿತ ಇನ್ಫೋಸಿಸ್ ಇರ್ಬೋದು, ಡೆಲ್ ಇರ್ಬೋದು, ಎಲ್ಲ ಪ್ರತಿಷ್ಠಿತ ಕಂಪನಿಗಳಿಂದಾನು ಅವರೇ ನಮ್ಮ ಒಂದು ಸಂಸ್ಥೆಗೆ ಬಂದು ಇಲ್ಲಿ ಮಕ್ಕಳನ್ನು ಸೆಲೆಕ್ಟ್ ಮಾಡಿ ಅವರು ಡಿಗ್ರಿ ಆಗಿದ ತಕ್ಷಣ ಅವ್ರಿಗೆ ಉದ್ಯೋಗ ಅವಕಾಶ ಕೊಡ್ತಾರೆ. ಅದು ಇನ್ನೊಂದೇನು ಅಂತಂದರೆ ಯಾವ ಸಂಸ್ಥೆಯಿಂದ ಬಂದರೂ ಯಾವುದೇ ನಾವು ವಂತಿಕೆಯನ್ನು ಮಕ್ಕಳ ಮೇಲೆ ಹೇರ್ತಾ ಇಲ್ಲ. ಫ್ರೀ ಆಫ್ ಕಾಸ್ಟಲ್ಲಿ ಕಳಿಸ್ತಾ ಇದ್ದೀವಿ. ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೆ ಬೇರೆ ಕಡೆ 1 ಅಥವಾ 2 ಅವಕಾಶ ಕೊಡ್ತಾರೆ. ಇಲ್ಲಿ ನಾವು ಮಕ್ಕಳು ಚಾಯ್ಸ್ ಮಾಡ್ಕೊಳಕ್ಕೆ ಬಿಡ್ತೀವಿ. ಯಾವ ಕಂಪ್ನಿ ಬೇಕಾದ್ರೂ ನೀವು ಚಾಯ್ಸ್ ಮಾಡ್ಕೊಂಡ್ರಪ್ಪ, ನೀವು ಅದರಲ್ಲಿ ಸೆಲೆಕ್ಟ್ ಆಗಿ ನೀವು ಹೋಗಿ ಅಂತೇಳಿ ಇವತ್ತು ಸಾಕಷ್ಟು ಜನ ಸಂತೋಷವಾಗಿ ಪೇರೆಂಟ್ಸು ಅಷ್ಟೇ ಈ ವಾಸವಿ ಕಾಲೇಜಿಗೆ ಸೇರಿಸಿದ್ರೆ ನಮ್ಮ ವಿದ್ಯಾರ್ಥಿಗಳು ಉದ್ಯೋಗಸ್ಥರಾಗ್ತಾರೆ ಅನ್ನೋ ಒಂದು ಭಾವನೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಒಂದು ಒಳ್ಳೆ ಅಡ್ಮಿಷನ್ಸು ಆಗ್ತಾಯಿದೆ. ಈ ವರ್ಷದಲ್ಲಿ ಒಳ್ಳೆ ರಿಸಲ್ಟು ಬಂದಿದೆ. ಡಿಗ್ರಿನಲ್ಲಿ 100% ತೊಗೊಂಡಿರೋಂಥ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದ್ದಾರೆ. ಈ ಸಂಸ್ಥೆ ಇದೇ ರೀತಿ ಬೆಳೀತಾ ಇದೆ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ ಸರ್. ಯಾವತ್ತೂ ವಿದ್ಯಾರ್ಜನೆ ಒಂದೇ ಅಲ್ಲ, ವಿದ್ಯಾ ಪಡೆಯೋದು ಒಂದೇ ಅಲ್ಲ, ಸಮಾಜದಂದು ಒಂದು ಒಳ್ಳೆ ಯಾವಾಗ ವಿದ್ಯಾಭ್ಯಾಸ ಪಡಿತೀವೋ ಪಡೆದ ತಕ್ಷಣ ಅವನು ಸಮಾಜದಂದು ಒಂದು ಒಳ್ಳೆ ವ್ಯಕ್ತಿ ಆಗಬೇಕು. ಈ ವಿದ್ಯಾರ್ಥಿಗಳೇ ಮುಂದಿನ ನಮ್ಮ ದೇಶದ ಪ್ರಜೆಗಳು. ಹಾಗಾಗಿ ಒಳ್ಳೆಯ ವಿದ್ಯಾರ್ಥಿಗಳು, ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಸಂಸ್ಥೆಗಳು ಇನ್ನೂ ಹೆಚ್ಚಿಗೆ ಬರಲಿ. ಸಂಸ್ಕೃತಿಯನ್ನು ಬೆಳೆಸಲಿ. ಭಾರತದ ಸಂಸ್ಕೃತಿಯನ್ನು ಬೆಳೆಸಬೇಕು, ಭಾರತ ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ಹೇಳಿ ಮಕ್ಕಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.